ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ನಾನಿವತ್ತಾದರೆ ಮುದ್ಗನಗುಂಟೆ ಗಂಗಮ್ಮ ದೇವಸ್ಥಾನ ಮಹತ್ವದ ಬಗ್ಗೆ ನಿಮಗಾದರೆ ತಿಳಿಸ್ತೀನಿ. ಈ ಟೆಂಪಲ್ನ ಗಂಗಾ ಭಗೀರಥ ದೇವಸ್ಥಾನ ಅಂತ ಕೂಡ ಕರೀತಾರೆ. ಈ ದೇವಸ್ಥಾನ ಸುಮಾರು 800 ವರ್ಷ ಹಳೆಯ ದೇವಸ್ಥಾನ. ಇದು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಗೌರಿಬಿದನೂರು ತಾಲೂಕು ಗಂಗಸಂದ್ರ ಊರಲ್ಲಾದರೆ ಇದೆ. ಗೌರಿಬಿದನೂರಿಂದ ಜಸ್ಟ್ 6 ಕಿಲೋಮೀಟರ್ಸ್ ಅಷ್ಟೇ. ಈ ಟೆಂಪಲ್ ವಿಶೇಷವಾಗಿ ಹೆಣ್ಮಕ್ಳು ಹರಕೆ ತೀರಿಸೋ ದೇವಸ್ಥಾನ ಅಂತ ಕೂಡ ಹೇಳ್ಬೋದು. ಈ ಟೆಂಪಲ್ ವಾರದಲ್ಲಿ ಸೋಮವಾರ ಮಾತ್ರ ವಿಶೇಷವಾಗಿ ಪೂಜೆಗಳು ನಡೆಸ್ತಾರೆ. ಅನ್ನದಾಸೋಹ, ಪ್ರಸಾದ ಎಲ್ಲ ಕೂಡ ಇರುತ್ತೆ. ನಾರ್ಮಲ್ ಡೇಸಲ್ಲಿ ಜಸ್ಟ್ ಬಂದು ನಾವು ಪೂಜೆ ಮಾಡ್ಕೊಂಡು ಹೋಗ್ಬೋದು ಅಷ್ಟೇ. ಈ ಟೆಂಪಲ್ ಮೇಯ್ನ್ಲಿ ಏನಪ್ಪ ಅಂತಂದರೆ ಬೆಂಗಳೂರು ಮೈಸೂರಿಂದ ಸಹ ಬರ್ತಾರೆ. ಮಾರ್ನಿಂಗ್ 6 ಹಂಗೆ ಹೋದರೆ ಯಾರೂ ಜನ ಇರಲ್ಲ, ಕಮ್ಮಿ ಇರ್ತಾರೆ. 8-9 ಆದರೆ ಫುಲ್ಲು ಜಾತ್ರೆ ಥರ ಬರ್ತಾರೆ ಜನರು. ನೀವು ಇಲ್ಲಿ ನೋಡ್ತಿರ್ಬೋದು ಗಂಗಾ ಭಗೀರಥಿ ಅಮ್ಮನವರ ದೇವಸ್ಥಾನ ಅಂತ ಕೂಡ ಇದೆ. ಫಸ್ಟ್ ನಾವು ಹೋಗಿದ ತಕ್ಷಣ ಕಲ್ಯಾಣದಲ್ಲಿ ಮುಳುಗ್ಬಿಟ್ಟು ಸ್ನಾನ ಆದರೆ ಮಾಡಬೇಕು. ಫಸ್ಟ್ ಅರ್ಶಿನ ಕುಂಕುಮ ಇಟ್ಟು ತಾಂಬೂಲ ಇಟ್ಟು ಪೂಜೆ ಮಾಡಬೇಕು. ಅದಾದಮೇಲೆ ಕಲ್ಯಾಣಿಯಲ್ಲಿ 3 ಟೈಮ್ಸ್ ಆರ್ 5 ಟೈಮ್ಸ್ ಮುಳುಗಬೇಕು. ಅದೇ ಒದ್ದೆ ಬಟ್ಟೆಯಲ್ಲಿ ನಾವು ಪೂಜೆ ಮಾಡಬೇಕು. ಆಗಿನ ಕಾಲದಿಂದ ಅದೇ ವಿಶೇಷತೆ ಈ ದೇವಸ್ಥಾನದಲ್ಲಿ. ಆ್ಯಂಡ್ ಪೂಜೆಗೆ ಬೇಕಾಗಿರೋ ನಾವು ಹೊಸ ಬಟ್ಟೆ ಆದರೆ ತೊಗೊಂಡು ಹೋಗಬೇಕು. ಒದ್ದೆ ಬಟ್ಟೆಯಲ್ಲಿ ಹೊಸ ಬಟ್ಟೆ ಇಟ್ಟು ಪೂಜೆ ಎಲ್ಲ ಮಾಡಬೇಕು. 5 ಕಲ್ಲುಗಳಿಟ್ಟು ಪೂಜೆ ಆದರೆ ಮಾಡಬೇಕು. ಪೂಜೆಗೆ ನಾವು ನಾರ್ಮಲಾಗಿ ತೊಗೊಂಡೋಗೋದ್ರ ಜೊತೆಗೆ ಗಂಗಮ್ಮ ದೇವಸ್ಥಾನ ಪೂಜೆಗೆ ಮಾಡಬೇಕು ಅಂತಲೇ ಸೆಪ್ರೇಟಾಗಿ ಕೊಡ್ತಾರೆ. ಅದನ್ನಿಟ್ಟು ಪೂಜೆ ಆದರೆ ಮಾಡಬೇಕು. ನೀವು ಇಲ್ಲಿ ನೋಡ್ತಿರ್ಬೋದು ಜನ ಫುಲ್ಲು ಕಮ್ಮಿ ಇದ್ದಾರೆ. ಆ್ಯಂಡ್ ಪೂಜೆ ಎಲ್ಲ ಆದಮೇಲೆ ಪೂಜೆಗಿಟ್ಟಿರೋ ನೈವೇದ್ಯನೇ 5 ಜನ ಮುತ್ತೈದರಿಗೆ ಬಂದಿರೋ ಭಕ್ತಾದಿಗಳಿಗೆ ನಾವು ಅರ್ಶಿನ ಕುಂಕುಮ ಕೊಟ್ಟು ತಾಂಬೂಲ ಥರ ಕೊಡಬೇಕು. ಪೂಜೆ ಎಲ್ಲ ಆದಮೇಲೆ ನಾವು ಹೋಗಿದ್ದೆ ಗಂಗಮ್ಮ ದೇವಸ್ಥಾನ ಪೂಜೆ ಮಾಡೋದಕ್ಕೆ. ಇಲ್ಲಿ ಮೇಯ್ನ್ಲಿ ಏನಪ್ಪ ಅಂತಂದರೆ ಈ ದೇವ್ರಿಗೆ ಪೂಜೆ ಮಾಡೋಕ್ಕೆ ಯಾವುದೇ ಪೂಜಾರಿ ಇರಲ್ಲ, ನಾವೇ ಭಕ್ತಾದಿಗಳೇ ಪೂಜೆ ಆದರೆ ಮಾಡಬೇಕು. ಈ ಟೆಂಪಲ್ ಅಷ್ಟು ಫೇಮಸ್ಸು, ಬೆಂಗಳೂರು ಮೈಸೂರಿಂದ ಸಹ ಬರ್ತಾರೆ. ಪೂಜೆ ಆದಮೇಲೆ ಇನ್ನು ಅಕ್ಕಪಕ್ಕ ಇರೋ ದೇವಸ್ಥಾನಗಳಿಗೆಲ್ಲ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡ್ಬಿಟ್ವಿ. ಈ ಟೆಂಪಲ್ ಏನಪ್ಪ ಅಂತಂದರೆ ಸಾಯಂಕಾಲ 6 ಆದಮೇಲೆ ಈ ಟೆಂಪಲಲ್ಲಿ ಯಾರೂ ಇರಬಾರ್ದು, ಇರೋದು ಇಲ್ಲ. ಅಷ್ಟು ಮಹತ್ವ ಅಂತ ಹೇಳ್ಬೋದು ಈ ದೇವಸ್ಥಾನದಲ್ಲಿ. ಅಷ್ಟು ಧೈರ್ಯ ಸಹ ಮಾಡಲ್ಲ 6 ಆದಮೇಲೆ ಈ ಟೆಂಪಲಲ್ಲಿ ಇರೋಕ್ಕೆ. 6ಗಿಂತ ಮುಂಚೆನೇ ಎಲ್ಲರೂ ಪೂಜೆಗಳು ಮಾಡಿಸ್ಕೊಂಡಾದರೆ ಹೊರಡ್ಬಿಡ್ತಾರೆ. ಇನ್ನು ಪೂಜೆ ಆದಮೇಲೆ ಏನು ಬೇಕೋ ಅದನ್ನೆಲ್ಲ ತೊಗೊಂಡು ಮನೆಗಾದರೆ ಹೊರಟ್ವಿ. ನೀವು ಇಲ್ಲಿ ನೋಡ್ತಿರ್ಬೋದು ಜನ ಫುಲ್ ಆಗಿಬಿಟ್ಟಿದ್ದಾರೆ. ಆ್ಯಂಡ್ ನೀವು ಯಾವತ್ತಾದರೂ ಬಂದಿಲ್ಲ ಅಂದರೆ ಒಂದು ಸಲ ಬಂದು ದೇವ್ರ ದರ್ಶನ ಮಾಡ್ಕೊಂಡೋಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಬ್ಸ್ಕ್ರೈಬ್ ಫಾರ್ ಮೋರ್ ವಿಡಿಯೋಸ್.